ಅಂದ್ರೆ ಯಾವ ಭೂಮಿ ಅತ್ಯಂತ ಫಲವತ್ತಾದಂತ ಭೂಮಿಯನ್ನ, ಅತ್ಯಂತ ವ್ಯಾಲ್ಯೂಯಬಲ್ ಭೂಮಿಯನ್ನ ನೀವು ಕೆಂಪೇಗೌಡ ಲೇಔಟ್ ಮತ್ತು ಇತರ ಲೇಔಟ್ಗೆ ಎಕ್ವಿಷನ್ ಮಾಡ್ಕೊಂಡ್ರಿ, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಕ್ಕಾಗಿಲ್ಲ ಅಂತಂದ್ರೆ ಹೊಸದಾಗಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಮುಖ್ಯಮಂತ್ರಿಗಳೇ ಯಾಕೆ ಬೇಕು? ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸುವವರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಭೂ ಅಕ್ವಿಷನ್ ಆಗಿದೆ, ಏನಾಗಿದೆ? ಇಲ್ಲಿ ಸಿದ್ದು ಸೌದಿ ಅವರು ಭಾಷಣ ಮಾಡಿದ್ರು, ಕೂತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಬಂದಂತವರು. ಯಾವ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಯಾವ ಕಬಿನಿಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಇವತ್ತಿಗೆ ಕೂಡ ಎಲ್ಲರಿಗೆ ಪರಿಹಾರ ನ್ಯಾಯಯುತವಾಗಿ ಸಿಕ್ಕಿಲ್ಲ. ಇವತ್ತು ಹೋರಾಟ ನಡೀತಿದೆ. ಎಷ್ಟು ವರ್ಷಗಳ ಯೋಜನೆ? ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ ನ್ಯಾಯಯುತವಾಗಿ ಪರಿಹಾರ ಕೊಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊಸದಾಗಿ ಲ್ಯಾಂಡ್ ಅಕ್ವಿಷನ್ ಮಾಡು. ನೀವೇನ್ ಮಾಡ್ತಾ ಇದ್ದೀರಿ? ಈಗಾಗಲೇ 3 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. ಬೈರಮಂಗಲ ಮತ್ತು ಸುತ್ತಮುತ್ತದ ಎಲ್ಲ ಹಳ್ಳಿಗಳಿಗೆ ನೀವು 25 ಹಳ್ಳಿಗಳಲ್ಲಿ ಸುಮಾರು 8,000 ಎಕರೆ ಜಮೀನನ್ನ ನೀವು ವಶಪಡಿಸಿಕೊಂತ ಇದ್ದೀರಿ. ಈ 8,000 ಹಳ್ಳಿಗಳಲ್ಲಿ ಜನ ರಾಗಿ ಬೆಳೀತಿದ್ದಾರೆ, ಹೊಟ್ಟೆಯ ಹಿಟ್ಟಿಗಾಗಿ. ಕಮರ್ಷಿಯಲ್ ಕ್ರಾಪ್ ಬೆಳೀತಾ ಇದ್ದಾರೆ, ಮಲ್ಟಿ ಕ್ರಾಪ್ ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಮಾವು ಬೆಳೀತಾ ಇದ್ದಾರೆ, ಕೆರೆ ಕಟ್ಟೆಗಳಿದಾವೆ, ನೀರಿನ ಸೋರ್ಸ್ ಇದೆ. ಇದೆಲ್ಲವನ್ನ ನೀವು ನಾಶ ಮಾಡಕ್ ಹೊರಟಿದ್ದೀರಿ. ಮತ್ತು ಈ 2 ಗ್ರಾಮ ಪಂಚಾಯಿತಿಗಳ ಕೆಲವು ಭಾಗ ಟೆರೈನ್ ಪ್ರದೇಶ ಇದೆ. ವಿಜ್ಞಾನಿಗಳು ಹೇಳ್ತಾರೆ, ಈ ಟೆರೈನ್ ಪ್ರದೇಶದ ಕಾರಣಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ ಮಳೆ ಬರುತ್ತೆ, ನೀರು ಶೇಖರಣೆ ಆಗುತ್ತೆ. ಈ ಭೂಮಿ ಫಲವತ್ತಾಗಿ ಇರೋದಕ್ಕೆ ಕಾರಣೀಕರ್ತ ಆಗಿದೆ. ಅಂದ್ರೆ ಈ ಎಲ್ಲ ಭೂಮಿಯನ್ನ ನೀವು ನಾಶ ಮಾಡುವವರಿದ್ದೀರಿ, ಕಾಂಕ್ರೀಟ್ ಕಟ್ಟಡ ಮಾಡುವವರಿದ್ದೀರಿ. ಈಗಲೇ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಕಾಡ್ತಾ ಇದೆ. ನಾವು ಮಾಡಿರುವಂತ ತಪ್ಪಿನ ಕಾರಣಕ್ಕಾಗಿ, ಕಾಂಕ್ರೀಟ್ ಕಟ್ಟಡದ ಕಾರಣಕ್ಕಾಗಿ, ಭೂಮಿಯ ತಾಪಮಾನ ಹೆಚ್ಚಾಗಿರುವ ಕಾರಣಕ್ಕಾಗಿ ಇವತ್ತು ಪರಿಸರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಮಳೆ ಬಂದ್ರೆ ಮಳೆನೇ ಬರುತ್ತೆ, ಮಳೆ ಬಂದಿಲ್ಲ ಅಂದ್ರೆ ಬರೋದೇ ಇಲ್ಲ. ಆ ಪರಿಸ್ಥಿತಿಗೆ ನಾವು ಬಂದಿದೀವಿ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗೆ? ಮೂಲ ನಿವಾಸಿಗಳು ಯಾರು? ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸಿ ಎಲ್ಲಿಂದ ಕರ್ಕೊಂಡು ಬಂದು ಅಲ್ಲಿ ನೀವು ಜಮೀನು ಕೊಟ್ಟು ಯಾರನ್ನು ಉದ್ಧಾರ ಮಾಡಕ್ ಹೊರಟಿದ್ದೀರಿ? ಬೆಂಗಳೂರಲ್ಲಿ ಜಮೀನು ಪಡ್ಕೊಂಡಂತವ್ರು ಯಾರು? ನೀವು ಸರ್ವೆ ಮಾಡಿದೀರಾ? ಮನೆ ಕೊಟ್ರೆ ಯಾರಿಗೆ ಕೊಡ್ತಾ ಇದ್ದೀರಿ? ನಾವು ಕೆಲವರನ್ನು ಒಕ್ಕಲೆಬ್ಸಿದ್ವಿ. ಮೊನ್ನೆ ಹೆಬ್ಬಾಳದಲ್ಲಿ ನಾವು ಹೋಗಿದ್ವಿ, ನಮ್ದೇ ಕ್ಷೇತ್ರದ ಹಲವಾರು ಭಾಗಕ್ಕೆ ಹೋದ್ವಿ. ಅಲ್ಲಿ ರೋಹಿಂಗ್ಯಾಗಳಿದ್ರು, ಬಾಂಗ್ಲಾದೇಶಿಗಳಿದ್ರು. ಇವರು ಬೇರೆ ದೇಶದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಅಧಿಕೃತ ಮಾಡಿ ಅವರಿಗೂ ಮನೆ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತು. ಇವತ್ತು ಕರ್ನಾಟಕ ರಾಜ್ಯದ ಲ್ಯಾಂಡ್ ಅಕ್ವಿಷನ್, ರಿಹ್ಯಾಬಿಲಿಟೇಷನ್, LARR ಕಾನೂನು 2013ರಲ್ಲಿ ಏನು ಆಗಿದೆ, ನೀವು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ ಮೇಲೆ ಜಮೀನು ಬಿಟ್ಟಿಲ್ಲ ಅಂದ್ರೆ ಅವನು ಜಮೀನನ್ನ ಅಕ್ರಮವಾಗಿ ಪಡೆದವನಾಗ್ತಾನೆ. ಎಂತ ದುರಂತ ನಮ್ದು ಕಾನೂನು. ಯಾರಾದ್ರೂ ರೈತ ಜಮೀನು ಕೊಟ್ಟಿಲ್ಲ ಅಂದ್ರೆ ಈ ಕಾನೂನು ಲಾಗು ಮಾಡ್ತಾರೆ. ಈ ಕಾನೂನು ಲಾಗು ಆದ್ಮೇಲೆ ಆ ಜಮೀನು ಅನಧಿಕೃತವಾಗಿ ರೈತನ ಹತ್ರ ಇದ್ದಂಗಾಗುತ್ತೆ. ಅಂದ್ರೆ ತನ್ನ ಜಮೀನು, ತನ್ನ ಹಿರಿಯರಿಂದ ಬಂದಂತ ಜಮೀನು, ಶತಮಾನಗಳಿಂದ ತಾವು ಹುತ್ತಂತ ಜಮೀನು, ಪೂರ್ವಜರಿಂದ ಬಂದಂತ ಜಮೀನಲ್ಲಿ